ಇವತ್ತು ಈಗ ಯಾಕೆ ನಾವು ಇದನ್ನ ಎತ್ತಿದ್ವಿ ಇದ್ರ ಮುಂದೆ ಇದಕ್ಕೂ ಮೊದಲು ಇಲ್ಲಿಗೆ ಬರ್ತೀನಿ ಸರ್. ಇದಕ್ಕೂ ಮೊದಲು ನೀವು ಹಲವು ಈಗ ಹುಬ್ಳಿ ಧಾರವಾಡದಲ್ಲಿ ಮಾಹಿತಿಯನ್ನ ಕೇಳಿದಾಗ ಆಗ ಅಧಿಕಾರಿಗಳು ಯಾವುದೇ ಆಕ್ಷೇಪಣೆ ಎತ್ತದೆ ತಾವು ಕೇಳಿದಂತಹ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ರ? ಇಲ್ಲ, ಅವ್ರಿಗೆ ನಾನು ಆ ಥರ ಕೇಳಿಲ್ಲ. ನಾನು ಬೇರೆ ರೀತಿಯಲ್ಲಿ ನಾನು ಕೇಳ್ಕೊಂಡಿದ್ದೆ ಅವ್ರಿಗೆ ಎಷ್ಟು ತಿಂಗಳದ್ದಾಗಿದೆ ಏನಾಗಿದೆ ಅಂತಕ್ಕಂಥ ಮಾಹಿತಿನ ಕೇಳಿದ್ದೆ. ಇಲ್ಲ ಇಷ್ಟೆಲ್ಲ ಬಂದೈತೆ ಆಗಸ್ಟ್ ಮಟ್ಟ ಹಾಕಿದಾರ ಅನ್ನುವಂಥದ್ದು ಮಾಹಿತಿಯನ್ನು ಅವರು ಅಧಿಕೃತವಾಗಿ ಬರವಣಿಗೆ ಮೊದಲು ಹೇಳಿದ್ರು. ಓವರಲ್ ಆಗಿ ನಾನು ಎಲ್ಲ ಕೇಳಿದ್ದೆ. ನಾನು ಯಾವಾಗ ಆ ಪಾಸ್ಬುಕ್ಗಳನ್ನು ಇಟ್ಕೊಂಡು ನಾನು ಸ್ಟಡಿ ಮಾಡಿ ಎಲ್ಲವನ್ನು ಯೋಚನೆ ಮಾಡಿದಾಗ ಎಲ್ಲಿ ಗ್ಯಾಪ್ ಆಯಿತು ಅನ್ನೋಂಥದ್ದು ನನಗೆ ಅಂದಾಜು ಸಿಕ್ತು. ಯಾವ ಮಂತದ್ದು ಆಲ್ಮೋಸ್ಟ್ ಇದರಲ್ಲಿ ಗ್ಯಾಪ್ ಆಗಿದೆ ಅಂತಂದೇಳಿ ಅವಾಗ ನಾನು ಸ್ಪೆಸಿಫಿಕ್ ಆಗಿ ಲೆಟರ್ ಕೊಟ್ಟೆ. ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನು ಹಾಕಿದ್ದೀರಾ ಇಲ್ಲ ಅಂತ ಕೇಳಿದಾಗ ಅವಾಗ ಅವ್ರು ಒಪ್ಕೊಂಡ್ರು, ಇಲ್ಲ ನಾವು ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನು ಹಾಕಿಲ್ಲ ಅನ್ನೋತಕ್ಕಂಥದ್ದನ್ನು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿ ಫಸ್ಟ್ ಲೆಟರ್ ಕೊಟ್ಟರು ನನಗೆ. ಅದು ಅವಾಗ ಕ್ಲಿಯರಿಟಿ ಆಯಿತು. ಫೆಬ್ರವರಿ ಮಾರ್ಚದ್ದು ಇಲ್ಲ. ನನಗನ್ಸಿದ್ದು ಮೊದಲೇ ನನ್ನ ಜಿಲ್ಲೆಗೇನೋ ಬಂದಿಲ್ಲೋ ಅಥವಾ ನನ್ನ ಕ್ಷೇತ್ರಕ್ಕೆ ಬಂದಿಲ್ಲೋ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಸ್ಲೋಲಿ ಐ ಗಾಟ್ ಫಾರ್ ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿಯನ್ನು ಸಂಗ್ರಹ ಮಾಡಿದಾಗ ಈ ಹೂರಣ ಸಂಪೂರ್ಣವಾಗಿ ಹೊರಗಡೆ ಬರುವಂಥದ್ದಾಯಿತು. ಯಾರಾದರೂ ಇದ್ರ ಬಗ್ಗೆ ನೀವು ನಿಮ್ಮ ಸಹಪಾಠಿಗಳು ನಿಮ್ಮ ಶಾಸಕರ ಮಿತ್ರರ ಜೊತೆ ಏನಾದರೂ ಚರ್ಚೆ ಮಾಡಿದ್ರ? ನನ್ನ ಕ್ಷೇತ್ರದಲ್ಲಿ ಈ ಸಮಸ್ಯೆ ಆಗಿದೆ, ನಿಮ್ಮ ಕ್ಷೇತ್ರದಲ್ಲಿ? ನಾನು ಯಾವುದೇ ರೀತಿಯಿಂದ ಯಾರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ. ನಾನು ಇದನ್ನು ಯಾಕಂದರೆ ಚರ್ಚೆ ಆಯ್ತು ಅಂದರೆ ಸಮಸ್ಯೆಗಳು ಭಾಳಷ್ಟು ಹೊರಗಡೆ ಹೋಗಿ ಏನೇನೋ ಆಗುವಂಥ ಸಾಧ್ಯತೆ ಇರ್ತಾವೆ. ನನ್ನ ಹಂತದಲ್ಲೇ ಬೇರೆ ಬೇರೆ ಎಲ್ಲ ನಾನು ಸಂಬಂಧಿಸಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಮಾತ್ರ ನೇರವಾಗಿ ಮಾತಾಡುವಂಥ ಪ್ರಯತ್ನ ಮಾಡಿದ್ವಿ. ಕಮ್ಯುನಿಕೇಷನ್ ಮಾಡ್ತಕ್ಕಂಥದ್ದು ಮೇಲ್ ಹಾಕಿ ಇದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸ್ರಿ ಅಂತಕ್ಕಂಥ ವಿಷಯವನ್ನು ನಾನು ಎತ್ತಿದ್ದೆ ಅವ್ರ ಜೊತೆ. ಆದರೆ ಕೆಲವೊಬ್ಬರು ಸರಿ ಕೊಟ್ಟರು, ಕೆಲವೊಬ್ಬರು ಸರಿ ಕೊಡಲಿಲ್ಲ. 9ನೇ ತಾರೀಕಿಂದ ಆದಮೇಲೆ ಏನಾಗಿದೆ ಯಾರೊಬ್ಬರು ಕೂಡ ಸರಿ ಕೊಡಲಿಲ್ಲ. ಅದಾದಮೇಲೆ ನಾನು ಏನು ಮಾಡಬೇಕು ಮಾಡಿದ್ಮೇಲೆ 2 ಉತ್ತರ ಬಂದು. ಅದು ನನ್ನ ಕಡೆ ಸರಿ ಉತ್ತರನೂ ಐತಿ, ತಪ್ಪು ಉತ್ತರನೂ ಐತಿ. ನನ್ನ ಕಡೆ ಒಬ್ಬ ಅಧಿಕಾರಿ ಕೊಟ್ಟಿರ್ತಕ್ಕಂಥ 2 ಉತ್ತರಗಳು ನನ್ನ ಕಡೆ ಅದಾವೆ. ಅಂದರೆ ಮೊದಲು ಸರಿ ಕೊಟ್ಟಿದ್ರು, ಈಗ ತಪ್ಪು ಕೊಟ್ಟಿದ್ದಾರೆ. ಮೊದಲ ಸರಿ ಕೊಡಲಿಲ್ಲ ಅಂದರೆ ಹೆಂಗೆ ಸಚಿವರು ಹೇಳಿದರು, ಆಗಸ್ಟ್ 25ರವರೆಗೆ ನಾವೆಲ್ಲ ದುಡ್ಡು ಹಾಕೇವಿ. ನನ್ನ ಜಿಲ್ಲೆಯಲ್ಲಿ ಫಾರ್ ಎಕ್ಸಾಂಪಲ್ 1 ಲಕ್ಷ ಜನ ಮಹಿಳೆಯರಿದ್ದಾರೆ, ಅವ್ರಿಗೆ 1 ಕೋಟಿ ರೂಪಾಯಿನ ನಾವು ಹಾಕಿದ್ದೇವೆ, ಮುಗೀತಲ್ಲಿಗೆ ಉತ್ತರ. ನಾನು ಅವ್ರಿಗೂ ಕೇಳಿದ್ದೆ ಸ್ಪೆಸಿಫಿಕ್ ಆಗಿ ಫೆಬ್ರವರಿ ಮಂತು ಮಾರ್ಚ್ ದುಡ್ಡು ಹಾಕಿದ್ದೀರಾ ಅಂತಂದು ಕೇಳಿದಾಗ ಕೊನೆಗೆ ನಾನು ಹೇಳಿದೆ, ನೀವು ಇದನ್ನು ಸರಿಯಾಗಿ ಉತ್ತರ ಕೊಡಲಿಲ್ಲ, ಹಕ್ಕುಚ್ಯುತಿಗಳು ನಿಮ್ಮ ಸಮಸ್ಯೆ ಆಕೈತೆ ಅಂತ ಹೇಳಿದಾಗ ಯಾರ್ಯಾರು ಡೂಪ್ಲಿಕೇಟ್ ಉತ್ತರನೋ ಅಥವಾ ಬೇರೆ ಉತ್ತರ ಕೊಟ್ಟಿದ್ರು ಅವರೆಲ್ಲರೂ ಕೂಡ ಸರಿಯಾದ ಮಾಹಿತಿ ಅಂತ ಒದಗಿಸಿದ್ದಾರೆ. ಸರ್, 9ನೇ ತಾರೀಕು ನೀವು ಪ್ರಶ್ನೆ ಕೇಳೋವರೆಗೂ ಕೂಡ ಇದು ಎಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಸುದ್ದಿ ಆಗಿರಲಿಲ್ಲ. ನಿಮಗೆ ಆ ಕಾನ್ಫಿಡೆನ್ಸ್ ಇತ್ತಾ? ನಾನು ಕೇಳ್ತಿರುವಂಥ ಒಂದು ಪ್ರಶ್ನೆ ಇಡೀ 1,20,00,000 ಫಲಾನುಭವಿಗಳಿಗೆ ಸೇರಿದಂಥ ಒಂದು ಪ್ರಶ್ನೆ, ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂತ, ಸದ್ದಾಗುತ್ತೆ ನೋಡಿ. ನಾನು ಇದನ್ನು ಸುದ್ದಿ ಅನ್ಕೊಳಕ್ಕಿಂತ ನಾನು ಯೋಚನೆ ಮಾಡಿದ್ದು, ಒಂದು ಸರ್ಕಾರ ಒಂದ್ಸಲ ಹೇಳಿ ದುಡ್ಡು ಕೊಡ್ತೈತೆ ಅಂತ ಹೇಳಿದ್ಮ್ಯಾಗ ನಿಯತ್ತಾಗಿ ಮುಟ್ಟಿಸುವಂಥ ಕೆಲಸವನ್ನು ಸರ್ಕಾರದ ಪ್ರಾತಿನಿಧ್ಯ ಇರಬೇಕು. ಆದರೆ ನಾನು ಇದನ್ನೆಲ್ಲ ಸಂಪೂರ್ಣವಾಗಿ ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಂತೂ ಸರ್ಕಾರ ಇದನ್ನು 1,24,00,000 ಜನ ಮಹಿಳೆಯರಿಗೆ ಇವತ್ತು ಕೂಡ ಸಚಿವರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಉತ್ತರಗಳು ಭಾಳ ವೇರಿಯೇಷನ್ ಆಗ್ಯಾವ. ತಾವು ಗಮನಿಸ್ರಿ, ನನಗೆ ಕೊಟ್ಟಿರ್ತಕ್ಕಂಥ ರೈಟಿಂಗ್ ಮಾಹಿತಿ ರಿಜಿಸ್ಟ್ರೇಷನ್ ಆದರೂ 1,28,00,000 ಸಮಥಿಂಗ್. ಬಟ್ ಮೊನ್ನೆ ದಿವಸ ಅವ್ರು ಹೇಳಿದ್ದು 1,24,00,000 ಜನರಿಗೆ ನಾವು ಕೊಡ್ತಾ ಇದ್ದೇವೆ ಅಂತೇಳಿ. ಇವತ್ತು ಹೇಳಿದ್ದು 1,26,00,000 ಜನರಿಗೆ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಅದನ್ನು ಹೇಳಿದ್ದಾರೆ. 2 ಲಕ್ಷ ಅಂದರೆ ಇಲ್ಲಿನೂ ಭಾಳ ದೊಡ್ಡದಾಗಿರ್ತಕ್ಕಂಥ ಡಿಫ್ರೆನ್ಸ್ ಆಗುತ್ತೆ. ಓಕೆ, ಇವತ್ತು ಅವ್ರು ಹೇಳಿದಾರೆ. ಅದರ ಅಧಿಕೃತ ಅಂಕಿಅಂಶಗಳಲ್ಲೇ ಮತ್ತೆ ಅದು ಕೂಡ 2 ಲಕ್ಷ ಇವತ್ತು ಮತ್ತೆ ಬಂದಿದೆ ಸಮಸ್ಯೆ. ಮೊನ್ನೆ ಹೇಳಿದ್ದು 1,24,000, 1,24,00,000. ಇವತ್ತು 1,26,00,000 ಅಂತ ಹೇಳಿದ್ದಾರೆ. ಇದ್ರದ್ದು ಪ್ರೊಸೀಡಿಂಗ್ ತೊಗೊಂತೇನೆ ನಾನು ಹಿಂದಾಗಡೆ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೇನೆ ವಾಪಸ್ ಹೊಳ್ಳಿ. 2 ಲಕ್ಷ ಈಗ ವ್ಯತ್ಯಾಸ ಕಾಣಿಸ್ತಾ ಇದೆ. ಇವತ್ತಿನ ಸ್ಟೇಟ್ಮೆಂಟಿಗೂ ಮೊನ್ನೆ ಸ್ಟೇಟ್ಮೆಂಟಿಗೂ ಮತ್ತು 2 ಲಕ್ಷ ವ್ಯತ್ಯಾಸ ಬಂತು. ಸರ್, ತಾವು ಈ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಯಾರು ಅಧಿಕಾರಿಗಳು ಕೂಡ ತಮ್ಮ ಹತ್ರ ಮಾಹಿತಿ ಕೇಳಿರ್ಬೋದು, ಯಾಕೆ ಏನು ಎತ್ತ ಅಂತ. ಅದಾದ ಬಳಿಕ 9ನೇ ತಾರೀಕು ಬಳಿಕ ನಡೆದಂತಹ ಘಟನೆಗಳು ಬೇರೆ. ನೀವೇ ಹೇಳ್ತಾ ಇದ್ದೀರಾ 9ನೇ ತಾರೀಕು ಆದ ಬಳಿಕ ಅಧಿಕಾರಿಗಳು ನನ್ನ ಜೊತೆ ಸ್ಪಂದಿಸಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಎಲ್ಲಿಂದ ಡೈರೆಕ್ಷನ್ ಹೋಯ್ತು ಏನು? ನೋಡಿ, ಇದರಲ್ಲಿ ಭಾಳ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. 9ನೇ ತಾರೀಕು ಪ್ರಶ್ನೆ ಕೇಳಿದ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯ ಅಧಿಕಾರಿಗಳಿರ್ಬೋದು ಅಥವಾ ಸಚಿವರು ಇರ್ಬೋದು, ಯಾರ್ಯಾರು ಕೊಡ್ಯಾರು ಗೊತ್ತಿಲ್ಲ. ನನಗೆ ಇರ್ತಕ್ಕಂಥ ಒಬ್ಬ ಅಲ್ಲಿ ಅಧಿಕಾರಿ ಹೇಳಿದರು, ನಮ್ಮ ಮೇಲ್ನವರು ಏನೂ ಇನ್ಫಾರ್ಮೇಷನ್ ಕೊಡಬೇಡ್ರಿ ಅಂತೇಳಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದು ನನ್ನ ಕಡೆ ಇದೆ. ನನಗೆ ಹೇಳಿದ್ದಾರೆ. ಅದನ್ನು ನಾನು ದಯವಿಟ್ಟು ನನ್ನ ಹೆಸರು ಹೇಳಬೇಡ್ರಿ ಅನ್ನೋ ಕಾರಣಕ್ಕಾಗಿ ಅವ್ರ ಹೆಸರು ಹೇಳ್ತಾ ಇಲ್ಲ ಅಷ್ಟೇ. ನಾನು ಅವ್ರೇನು ಬೆಳಗಾವಿ ಮೂಲದವರು ಇಲ್ಲ? ಬೆಳಗಾವಿ ಮೂಲದವ್ರು ಫೋನೇ ಎತ್ತಾಗಿರಲಿಲ್ಲ ಅಷ್ಟೇ ಸರ್ ಅವ್ರಿಗೆ. ಹಂಗಾದ್ರೆ ನೇರವಾಗಿ ಸಚಿವರಿಂದ ಅವ್ರಿಗೆ ಕರೆ ಹೋಗಿರುತ್ತೆ, ಸಚಿವರು ಅಥವಾ ಅವ್ರು ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಂದ. ಇವತ್ತು ನೋಡಿ, ಡೈರೆಕ್ಟರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡೈರೆಕ್ಟರ್ ಇರ್ತಕ್ಕಂಥ ಮಹೇಶ್ ಬಾಬು ಅನ್ನೋರಿಗೆ 4 ದಿವಸದ ಹಿಂದೆ ನಾನು ಕೇಳೇನಿ. 9ನೇ ತಾರೀಕು ಆದ್ಮೇಲೆ 10ನೇ ತಾರೀಕಿಗೆ ಕೇಳೇನಿ. ಮೇಲ್ ಹಾಕಿದ್ದೇವೆ, ಫೋನ್ ಮಾಡಿ ಮಾತಾಡಿದ್ದೇವೆ. ಆಯ್ತು ಸರ್ ಕೊಡ್ತೀನಿ ಸರ್ ಅಂತ ಹೇಳಿದರು. ಮೊನ್ನೆ ನಾನು ಫೋನ್ ಮಾಡಿದಾಗ ಇಲ್ಲ ನನಗೆ ನಿಮ್ಮ ಮೇಲ್ ಬಂದಿಲ್ಲ ಅಂತ ಹೇಳಿದರು. ತಕ್ಷಣ ಅಲ್ಲಿ ನಿಂತು ಮೊಬೈಲಿಂದ ಮೇಲ್ ಕಳಿಸಿ ಸ್ಕ್ರೀನ್ಶಾಟ್ ಹೊಡೆದು ವಾಪಸ್ ಅವ್ರು ಕಳಿಸಿದ್ದೀನಿ. ನೋಡಪ್ಪ
ನಿನಗೆ ಮೇಲ್ ಕಳಿಸಿದ್ದು ಇದಕ್ಕೆ ಇಮಿಡಿಯೇಟ್ ರಿಪ್ಲೈ ಮಾಡು, ನಾಳೆ ಬೆಳಗ್ಗೆ ಒಳಗೆ ಒಳಗೆ ಬೇಕು ಅಂತ ಹೇಳಿದೆ. ಮತ್ತು ವಾಟ್ಸಪ್ ಪ್ರಶ್ನೆಗಳನ್ನು ಅವ್ರು ಹೊಳ್ಳಿ ಹಾಕಿದ್ದೇನೆ, ಆದರೂ ಇವತ್ತಿನ ಮಟ್ಟ ಉತ್ತರ ಕೊಟ್ಟಿಲ್ಲ. ಯಾಕೆ ಕೊಡ್ತಾ ಇಲ್ಲ? ನೀವು ಅವತ್ತು ಮೇಲ್ ಹಾಕಿದಾಗ್ಲೂ ಕೂಡ ನನ್ನ ಮೇಲೆ ಬಂದಿಲ್ಲ ಅಂತ. ಮೊದಲು ಮೇಲ್ ಬಂದಿಲ್ಲ ಅಂತ ಹೇಳಿದ್ರು, ಮೇಲಿದ್ದ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ವಾಟ್ಸಪ್ಗೆ ಅವ್ರು ಕ್ವಶನ್ ಕಳಿಸಿದ ಮೇಲೂ ಇವತ್ತಿನವರೆಗೂ ಉತ್ತರ ಬಂದಿಲ್ಲ. ಇದರಿಂದ ಏನು ತೋರಿಸುತ್ತಾಗಾದ್ರೆ?